ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಪ್ರೋಗ್ರಾಮ್ BA ಸಬ್ಜೆಕ್ಟ್ ಸೋಷಿಯಾಲಜಿ ಸೆಮಿಸ್ಟರ್ 6th ಸೆಷನ್ ನಂಬರ್ 8 ಟಾಪಿಕ್ ಕ್ವಾಲಿಟೀಸ್ ಆಫ್ ಎ ಗುಡ್ ರಿಸರ್ಚರ್ ಕ್ರಿಯೇಟೆಡ್ ಬೈ ನಾಗೇಂದ್ರಪ್ಪ ಇ. Qualities of good researcher. The success of any research to great extent depends on the qualities of the researcher. The qualities are twofold. One is general qualities and second one is particular qualities. General qualities, first of all we discuss about general qualities. ಇಲ್ಲಿ ಸಾಮಾಜಿಕ ಸಂಶೋಧಕನಲ್ಲಿರಬೇಕಾದ ಗುಣಲಕ್ಷಣಗಳು ಅಂತ ಕರಿತೀವಿ. ಕ್ವಾಲಿಟೀಸ್ ಆಫ್ ಗುಡ್ ರಿಸರ್ಚ್ ಅಂತಂದರೆ ಉತ್ತಮ ಸಂಶೋಧಕನಲ್ಲಿರಬೇಕಾದಂತಹ ಗುಣಲಕ್ಷಣಗಳು. ಅಂದರೆ ಇಲ್ಲಿ ಒಂದು ಸಂಶೋಧನೆ ಅಂತಕ್ಕಂಥದ್ದು ಯಶಸ್ವಿ ಆಗಬೇಕಾದ್ರೆ, ಒಂದು ಸಂಶೋಧನೆ ಅಂತಕ್ಕಂಥದ್ದು ಫಲಪ್ರದವಾಗಬೇಕಾದ್ರೆ, ಸಂಶೋಧನೆಯ ಯಶಸ್ಸಿಗೆ ಮೂಲ ಕಾರಣ ಆ ವಸ್ತುವಿನ ಆಯ್ಕೆ, ವಿಷಯದ ಆಯ್ಕೆ ಅಥವಾ ಸಂಶೋಧನಾ ಸಂಶೋಧನಾ ವಿಧಾನದ ಹಂತವಾದ ಅನುಸರಣೆ ಎಷ್ಟು ಮುಖ್ಯವೋ ಸಂಶೋಧಕನ ವೈಯಕ್ತಿಕ ಗುಣಗಳು ಕೂಡ ಅಷ್ಟೇ ಮುಖ್ಯ ಎಂಬುದು ನಿರ್ವಿವಾದದ ಸಂಗತಿ. ಸಂಶೋಧನೆಯ ಯಶಸ್ಸಿನ ದೃಷ್ಟಿಯಿಂದ ಸಂಶೋಧಕನಲ್ಲಿರಬೇಕಾದ ಪ್ರಮುಖ ಗುಣಗಳು ಅತ್ಯಂತ ಪ್ರಮುಖವಾದವು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದು ಸಂಶೋಧನೆ ಅಂತಕ್ಕಂಥದ್ದು ಯಶಸ್ವಿ ಆಗಬೇಕಾದ್ರೆ ಆ ಸಂಶೋಧನಾ ವಿಷಯ ಎಷ್ಟು ಭಾಳ ಚೆನ್ನಾಗಿದೆ, ಉತ್ತಮವಾಗಿದೆ, ಭಾಳ ಪರಿಣಾಮಕಾರಿಯಾಗಿದೆ ಅಂತಕ್ಕಂಥದ್ದು ಒಂದೇ ಅಲ್ಲ, ಅದರ ಜೊತೆಗೆ ಸಂಶೋಧನದ ಹಂತಗಳು ಅಲ್ಲ, ಸಲಕರಣೆಗಳು ಅಂತಕ್ಕಂಥದ್ದು ಇರ್ಬೋದು ಅಥವಾ ವಿಧಾನ ಇರ್ಬೋದು, ಹಂತಗಳಿರ್ಬೋದು, ಇವುಗಳಲ್ಲದೆ ಇನ್ನೂ ಭಾಳ ಪ್ರಮುಖವಾಗಿ ಒಂದು ಸಂಶೋಧನೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಇರಬೇಕಾದಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ ಸಂಶೋಧಕನಲ್ಲಿರಬೇಕಾದ ಗುಣಗಳು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎವರಿ ರಿಸರ್ಚ್ ಈಸ್ ಎ ಸಕ್ಸಸ್ ಇಟ್ ಈಸ್ ಎ ಡಿಪೆಂಡ್ ಅಪಾನ್ ಎ ಗುಡ್ ಕ್ಯಾರೆಕ್ಟರ್ಸ್ ಆರ್ ಗುಡ್ ಕ್ವಾಲಿಟೀಸ್ ಆಫ್ ದಿ ರಿಸರ್ಚರ್. ಅಂದರೆ ಒಂದು ಸಂಶೋಧನೆಯು ಅದು ಯಶಸ್ವಿ ಆಗಬೇಕಾದ್ರೆ, ಉತ್ತಮವಾಗಿ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಆ ಸಂಶೋಧಕನಲ್ಲಿ ಉತ್ತಮವಾದಂಥ ಗುಣಲಕ್ಷಣಗಳು ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಹಲವಾರು ಸಂಶೋಧಕರು, ಚಿಂತಕರು ಸಂಶೋಧಕನಲ್ಲಿರಬೇಕಾದ ಗುಣಲಕ್ಷಣಗಳನ್ನು ಎರಡು ಪ್ರಕಾರಗಳಲ್ಲಿ ವರ್ಗೀಕರಣ ಮಾಡ್ತಾರೆ. ಒಂದನೇದು ಸಾಮಾನ್ಯ ಗುಣಲಕ್ಷಣಗಳು, ಇನ್ನೊಂದು ವೈಯಕ್ತಿಕ ಗುಣಲಕ್ಷಣಗಳು. ಎರಡನೇದು ವೈಯಕ್ತಿಕ ಗುಣಲಕ್ಷಣಗಳು ಅಂತಕ್ಕಂಥದ್ದು. ದ ಕ್ವಾಲಿಟೀಸ್ ಆರ್ ಟೂಫೋಲ್ಡ್, two kinds or two types. One is general quality, second one is particular qualities ಅಂತ ಎರಡು ಪ್ರಕಾರದ ಲಕ್ಷಣಗಳನ್ನು ನಾವು ಇಲ್ಲಿ ಹೇಳ್ತೀವಿ. ಇಲ್ಲಿ ಜನರಲ್ ಕ್ವಾಲಿಟೀಸಲ್ಲಿ ಯಾವ ಬರುತ್ತೆ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಸಂಶೋಧಕನಲ್ಲಿರಬೇಕಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಮೊದಲನೇದಾಗಿ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಆರ್ ಮೈಂಡ್ ಅಂತಕ್ಕಂಥದ್ದು. ಸೈಂಟಿಫಿಕ್ ಆ್ಯಟಿಟ್ಯೂಡ್ ಆರ್ ಮೈಂಡ್. ಎ ರಿಸರ್ಚರ್ ಮಸ್ಟ್ ಹ್ಯಾವ್ ಸೈಂಟಿಫಿಕ್ ಮೈಂಡ್. ಒಬ್ಬ ಸಂಶೋಧಕ ವೈಜ್ಞಾನಿಕ ಮನಸ್ಸನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯವಾದಂಥ ಒಂದು ಅಂಶ. ವೈಜ್ಞಾನಿಕ ಮನಸ್ಸು ಇಲ್ಲ ಅಂತ ಅಂದರೆ ಅಲ್ಲಿ ಸಂಶೋಧನೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಉತ್ತಮ ಸಂಶೋಧಕನು ವಿಜ್ಞಾನವೇ ಸರ್ವಶ್ರೇಷ್ಠವಾದುದು, ಅಂತಿಮ ಸತ್ಯದ ದರ್ಶನಕ್ಕೆ ಅದು ಸರ್ವೋತ್ಕೃಷ್ಟ ಸಾಧನ ಎಂಬ ಅಚಲವಾದ ಸದೃಢವಾದ ನಂಬಿಕೆಯನ್ನು ಹೊಂದಿರಲೇಬೇಕು. ಅಂದರೆ ಯಾರೇ ಒಬ್ಬ ವ್ಯಕ್ತಿ ಸಂಶೋಧನೆಯನ್ನು ಕೈಗೊಂಡರೂ ಕೂಡ ಆ ಸಂಶೋಧಕ ಏನನ್ನು ನಿಶ್ಚಯ ಮಾಡಿಕೊಂಡಿರ್ಬೇಕಪ್ಪ ಅಂತಂದರೆ ವಿಜ್ಞಾನವೇ ಸರ್ವಶ್ರೇಷ್ಠವಾದುದು, ಅದೇ ಅಂತಿಮ ಸತ್ಯ, ಅದೇ ಸರ್ವೋತ್ಕೃಷ್ಟ ಒಂದು ಸಾಧನ ಎಂಬ ಅಚಲವಾದ ಸದೃಢವಾದ ನಂಬಿಕೆಯನ್ನು ಹೊಂದಿರಲೇಬೇಕು. ಆಗ ಮಾತ್ರ ಆತ ಯಾವುದೇ ಬಗೆಯ ಒತ್ತಡ, ಪ್ರಭಾವ, ಪೂರ್ವಾಗ್ರಹ ಇಲ್ಲವೇ ಪ್ರಲೋಭನೆಗಳಿಗೆ ಒಳಗಾಗದೆ ಹಾಗೂ ವಾಸ್ತವಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳಲು ಸಿದ್ಧನಿಲ್ಲದೆ ಸತ್ಯಕ್ಕೆ ದರ್ಪಣವಿಡಲು ಅನುವಾಗುವುದು. ಅಂದರೆ ಸತ್ಯವನ್ನು ಕಂಡುಕೊಳ್ಳೋದು. ದರ್ಪಣ ಅಂದರೆ ಕನ್ನಡಿ ಅಂತ. ಸತ್ಯಕ್ಕೆ ಕನ್ನಡಿ ಇಡ್ಬೋದು. ಕನ್ನಡಿ ಅಂದರೆ ದರ್ಪಣ ಅಂದರೆ ಕನ್ನಡಿ ಅಂದರೆ ಸತ್ಯಕ್ಕೆ ದರ್ಪಣ ಹಿಡಿಯಬಹುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಸತ್ಯಕ್ಕೆ ದರ್ಪಣವನ್ನು ಹಿಡಿಯಬಹುದು ಅಂತಕ್ಕಂಥದ್ದು. ಸತ್ಯಕ್ಕೆ ದರ್ಪಣವನ್ನು ಹಿಡಿಯಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನು
ಅಲ್ಲಿ ವಿಜ್ಞಾನವೇ ಸರ್ವಶ್ರೇಷ್ಠವಾದದ್ದು, ಅದೇ ಅಂತಿಮ ಸತ್ಯ, ಅದೇ ಸರ್ವೋತ್ಕೃಷ್ಟ ಸಾಧನ ಅಂತಕ್ಕಂಥ ಅಚಲವಾದ ಒಂದು ನಂಬಿಕೆ ಇರಬೇಕು. ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಭಾವಕ್ಕೆ, ಪೂರ್ವಾಗ್ರಹಕ್ಕೆ, ಪ್ರಲೋಭನೆಗೆ, ಯಾವುದೇ ಒಂದು ಪ್ರಿಜುಡಿಸ್ಗೆ ಅವನು ಒಳಗಾಗಿರಬಾರ್ದು ಅಂತಕ್ಕಂಥ ಮಾತನ್ನು ಹಾಗೂ ವಾಸ್ತವಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳಲು ಸಿದ್ಧನಿಲ್ಲದೆ ಸತ್ಯಕ್ಕೆ ದರ್ಪಣವಿಡಲು ಅನುವಾಗುವುದು ಅಂದರೆ ಅವಕಾಶ ಆಗುತ್ತೆ. ಅಂತೆಯೇ ದೃಢ ನಿರ್ಧಾರ ತೆಗೆದುಕೊಳ್ಳಬಲ್ಲ ಸಂಶೋಧಕನೋರ್ವನು ಇಂತಹ ಮನ ಪ್ರವೃತ್ತಿಯೇ ಆತನನ್ನು ಉತ್ತಮ ಸಂಶೋಧಕನಾಗಿಸುವುದು ಎನ್ನಲಾಗಿದೆ. ಅಂದರೆ ಯಾರಿಗೆ ಇಂತಹ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಶಕ್ತಿ, ಸಾಮರ್ಥ್ಯ ಇರುತ್ತೋ ಅಂಥವನು ಉತ್ತಮ ಸಂಶೋಧಕನಾಗ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸೈಂಟಿಫಿಕ್ ಆ್ಯಟಿಟ್ಯೂಡ್ ಆರ್ ಮೈಂಡ್, a researcher must have scientific mind. It is very, very essential. And then he should not be influenced by or guided by a superficial facts. ಯಾವುದೇ ಪೂರ್ವಾಗ್ರಹಗಳಿಗೆ ಒಳಗಾಗಬಾರ್ದು ಅಂತಕ್ಕಂಥದ್ದು. he must give up personal likes and dislikes. And dislikes. The researcher should be performed along scientific lines. He must discard superstitious. He must avoid all types of bias. Avoid the bias. He must have practical experience and emotional maturity so that he can fully utilize his efforts to gain a scientific knowledge and discoveries. Human beings have certain prejudice, but a researcher should not be guided by this. He must develop a spirit of science in his mind. ಅಂದರೆ ಇಲ್ಲಿ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನು ವಿಜ್ಞಾನವೇ ಸರ್ವಶ್ರೇಷ್ಠವಾದ್ದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಆ ವಿಜ್ಞಾನದ ಅಥವಾ ವೈಜ್ಞಾನಿಕ ವಿಧಾನದ ಮೂಲಕ ಸಂಶೋಧನೆಯನ್ನು ಕೈಗೊಂಡ್ರೆ ಆ ಸಂಶೋಧನೆ ಉತ್ತಮವಾಗಿರುತ್ತೆ. ಸಂಶೋಧನೆ ಅಂತಕ್ಕಂಥದ್ದು ಯಶಸ್ವಿ ಆಗುತ್ತೆ. ಹಾಗಾಗಿ ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣ, ಸಂಶೋಧಕನಲ್ಲಿರಬೇಕಾದಂಥ ಒಂದು ಲಕ್ಷಣ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಎರಡನೇ ಲಕ್ಷಣ ಯಾವುದಪ್ಪ ಅಂತಂದರೆ ಇಲ್ಲಿ ಎರಡನೇ ಲಕ್ಷಣ ಅಂತಕ್ಕಂಥದ್ದು ಸೀಕರ್ ಆಫ್ ಟ್ರೂತ್ ಆ್ಯಂಡ್ ನಾಲೆಡ್ಜ್. ಎ ರಿಸರ್ಚರ್ ಈಸ್ ಎ ಸೀಕರ್ ಆಫ್ ಟ್ರೂತ್. Therefore, he himself must be truthful and sincere. He must have desire for the knowledge. He must have desire for the knowledge. He must be prepared to make any type of sacrifice in terms of time, money, and energy to find out the real truth. Truthfulness corresponds to the desire for accuracy of observation and accuracy of statement. A researcher must be carefully honest and must have intellectual integrity. He must be a diplomatic, resourceful. ಅಂದರೆ ಇಲ್ಲಿ ಸೀಕರ್ ಆಫ್ ಟ್ರೂತ್ ಆ್ಯಂಡ್ ನಾಲೆಡ್ಜ್ ಅಂತ ಹೇಳ್ತಾನೆ. ಎರಡನೆಯ ಒಂದು ಸಂಶೋಧಕನಲ್ಲಿರಬೇಕಾದ ಲಕ್ಷಣ ಸತ್ಯ ಮತ್ತು ಜ್ಞಾನವನ್ನು ಹುಡುಕುವನಾಗಿರಬೇಕು. ಸತ್ಯ ಮತ್ತು ಜ್ಞಾನವನ್ನು ಕಂಡುಕೊಳ್ಳುವನಂತನಾಗಿರಬೇಕು. ಸಂಶೋಧಕನಂತಕ್ಕಂಥವನು ಸತ್ಯವನ್ನು ಹುಡುಕುವನು. ಸಂಶೋಧಕ ಅಂದರೆ ಇಲ್ಲಿ ಸತ್ಯವನ್ನು ಕಂಡುಕೊಳ್ಬೇಕು. ಆದ್ದರಿಂದ ಅವನು ಸ್ವತಃ ಸತ್ಯ ಮತ್ತು ಪ್ರಾಮಾಣಿಕವಾಗಿರಬೇಕು. ಅವನು ಸತ್ಯವನ್ನು ಹುಡುಕಬೇಕಾಗಿರ್ತಕ್ಕಂಥ ಒಬ್ಬ ಸಂಶೋಧಕ ಅವನೇ ಸ್ವತಃ ಅವನು ಸತ್ಯವಂತನಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮತ್ತು ಪ್ರಾಮಾಣಿಕನಾಗಿರಬೇಕು. ಅವನಿಗೆ ಜ್ಞಾನದ ಆಸೆ ಇರಬೇಕು. ಅಂದರೆ ಜ್ಞಾನದ ದಾಹ ಅಂತ ಕರಿತೀವಿ. ಜ್ಞಾನದ ದಾಹ ಅಂದರೆ ಅವನೇನಾದರೂ ತಿಳಿದುಕೊಳ್ಬೇಕು, ಏನಾದರೂ ಕಂಡುಕೊಳ್ಬೇಕು, ಏನಾದರೂ ಕಂಡುಹಿಡಿಬೇಕು, ಯಾವುದಾದ್ರೂ ಹೊಸ ವಿಚಾರಗಳನ್ನು ಹೊರ ತರಬೇಕು ಅಂತಕ್ಕಂಥ ಆಸೆ ಇರಬೇಕು. ನಿಜವಾದ ಸತ್ಯವನ್ನು ಕಂಡುಹಿಡಿಯಲು ಸಮಯ, ಹಣ ಮತ್ತು ಶಕ್ತಿಯ ವಿಷಯದಲ್ಲಿ ಯಾವುದೇ ರೀತಿಯ ತ್ಯಾಗ ಮಾಡಲು ಅವನು ಸಿದ್ಧನಾಗಿರಬೇಕು. ಅಂದರೆ ರಾಜಿ ಮಾಡ್ಕೊಳ್ಬಾರ್ದು. ಒಬ್ಬ ಸಂಶೋಧಕ ಅವನು ಸತ್ಯಾಂಶಗಳನ್ನು ತಿಳಿದುಕೊಳ್ಬೇಕಾದ್ರೆ ಸಮಯನ ಅವನು ಮೀಸಲಾಗಿಡಬೇಕಾಗಿರುತ್ತೆ, ಹಣವನ್ನು ಮೀಸಲಾಗಿಡಬೇಕಾಗುತ್ತೆ, ಶಕ್ತಿಯನ್ನು ಮೀಸಲಾಗಿಡಬೇಕಾಗಿರುತ್ತೆ. ಯಾಕಂದರೆ ಸತ್ಯ ಬೇಕು. ಸತ್ಯವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಅವನು ಯಾವ ತ್ಯಾಗಕ್ಕೂ ಕೂಡ ಸಿದ್ಧನಾಗಿರಬೇಕಾಗಿರುತ್ತೆ. ಯಾವುದೇ ತ್ಯಾಗ ಮಾಡ್ಬೋದು ಅಂತಕ್ಕಂಥದ್ದು. ಸಂಶೋಧಕನು ಎಚ್ಚರಿಕೆಯಿಂದ ಪ್ರಾಮಾಣಿಕವಾಗಿರಬೇಕು ಮತ್ತು ಬೌದ್ಧಿಕ ಸಮಗ್ರತೆಯನ್ನು ಹೊಂದಿರಬೇಕು.
ಇವನು ಸಂಶೋಧಕ ಭಾಳ ಸೂಕ್ಷ್ಮತೆಯಾಗಿರಬೇಕು, ಇವನು ಭಾಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಬೌದ್ಧಿಕ ಸಮಗ್ರತೆಯನ್ನು ಹೊಂದಿರಬೇಕು. ಬೌದ್ಧಿಕ ಸಮಗ್ರತೆ ಅಂದರೆ ಇಂಟಲೆಕ್ಚುಯಲ್ ಇಂಟಿಗ್ರಿಟಿ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅವನು ರಾಜತಾಂತ್ರಿಕ ಮತ್ತು ತಾರ್ಕಿಕವಾಗಿರಬೇಕು. ಎ ರಿಸರ್ಚರ್ ಮಸ್ಟ್ ಬಿ ಕೇರ್ಫುಲಿ ಆನೆಸ್ಟಿ ಆ್ಯಂಡ್ ಮಸ್ಟ್ ಹ್ಯಾವ್ ಇಂಟಲೆಕ್ಚುಯಲ್ ಇಂಟಿಗ್ರಿಟಿ. ಈ ಮಸ್ಟ್ ಬಿ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ರಿಸೋರ್ಸ್ಫುಲ್ ಅಂದರೆ ಇವನು ಒಂದು ರಿಸೋರ್ಸ್ ಆಗಿರಬೇಕು, ಒಂದು ಸೋರ್ಸು, ಒಂದು ಸಂಪನ್ಮೂಲವಾಗಿರಬೇಕು. ಯಾರು ಸಂಶೋಧಕನಾಗಿರ್ತಕ್ಕಂಥವನು ಒಂದು ರೀತಿ ಸಂಪನ್ಮೂಲ ಆಗಿರಬೇಕು. ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ, ಒಂದು ವಿಶ್ವವಿದ್ಯಾಲಯಕ್ಕೆ, ಒಂದು ಕಾಲೇಜಿಗೆ ಒಂದು ಸಂಪನ್ಮೂಲ ಆಗಿರ್ಬೇಕು. ರಿಸೋರ್ಸ್ಫುಲ್ ಅಂದರೆ ಒಬ್ಬ ಸಂಶೋಧನೆ ಮಾಡಿದ್ದಾನೆಂದರೆ ಆ ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ರಿಸೋರ್ಸ್ ಪರ್ಸನ್ನಾಗಿ ಕೆಲಸ ಮಾಡಬೇಕು. ಮತ್ತು ಅದು ಸರ್ಕಾರಕ್ಕಾಗಿರ್ಬೋದು, ರಿಸೋರ್ಸ್ ಸರ್ಕಾರಕ್ಕೆ ಸಲಹೆಗಳು ಬೇಕಾದಾಗ ಸಲಹೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಅವನಲ್ಲಿರಬೇಕು. ಅದನ್ನೇ ರಿಸೋರ್ಸ್ ಅಂತಕ್ಕಂಥದ್ದು. ಅಲ್ಲಿ ಸಂಶೋಧಕನಲ್ಲಿ ಏನು ರಿಸೋರ್ಸ್ ಇರುತ್ತೆ ಅಂದರೆ ಸಂಪತ್ತಲ್ಲ, ಅಂದರೆ ಅವನಲ್ಲಿರ್ತಕ್ಕಂಥ ಜ್ಞಾನ, ಅವನಲ್ಲಿರ್ತಕ್ಕಂತಹ ಆಲೋಚನೆಗಳು, ಅವನಲ್ಲಿರ್ತಕ್ಕಂಥ ಚಿಂತನೆಗಳು, ಅವನಲ್ಲಿರ್ತಕ್ಕಂಥ ಸಲಹೆಗಳು, ಇದರನ್ನು ನಾವು ರಿಸೋರ್ಸ್ಫುಲ್ ಅಂತ ಕರಿತೀವಿ. ಡಿಪ್ಲೊಮ್ಯಾಟಿಕ್ ಆ್ಯಂಡ್ ರಿಸೋರ್ಸ್ಫುಲ್ ಅಂತಕ್ಕಂಥದ್ದು. ಈ ಮಸ್ಟ್ ಬಿ ಎ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ರಿಸೋರ್ಸ್ಫುಲ್ ಅಂದರೆ ಇವನು ಭಾಳ ಡಿಪ್ಲೊಮ್ಯಾಟಿಕ್ ಆಗಿರಬೇಕು, ಜೊತೆಗೆ ರಿಸೋರ್ಸ್ಫುಲ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇವನು ಸತ್ಯವನ್ನು, ಜ್ಞಾನವನ್ನು ಹುಡುಕ್ತಕ್ಕಂಥ ಒಂದು ಲಕ್ಷಣವನ್ನು ಒಳಗೊಂಡಿರ್ಬೇಕು ಸಂಶೋಧಕನಾಗಿರ್ತಕ್ಕಂಥವ್ನು. ಅದನ್ನೇ ಸೀಕರ್ ಆಫ್ ಟ್ರೂತ್ ಆ್ಯಂಡ್ ನಾಲೆಡ್ಜ್ ಅಂತ ಕರಿತೀವಿ. ಇನ್ನು ಮೂರನೇದು ಅಲರ್ಟ್ನೆಸ್, ಇನ್ಸೈಟ್ ಆ್ಯಂಡ್ ಇಮ್ಯಾಜಿನೇಷನ್. A scientific mind must always be alert, appreciate. A scientific mind must always be alert to appreciate minute changes in situation. He must have the mind to work under all circumstances. A researcher should be accurate in observation, quick in perception and statement. He must be disciplined. He must have a high degree of imaginative power. ಅಂದರೆ ಇಲ್ಲಿ ಅಲರ್ಟ್ನೆಸ್ಸು, ಇನ್ಸೈಟು ಆ್ಯಂಡ್ ಇಮ್ಯಾಜಿನೇಷನ್ ಅಂತೇಳಿ ಕರಿತೀವಿ. ಎಚ್ಚರಿಕೆ, ಒಳನೋಟ ಮತ್ತು ಕಲ್ಪನಾ ಶಕ್ತಿಯನ್ನು ಹೊಂದಿರಬೇಕು. ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನು ಅವನಿಗೆ ಎಚ್ಚರಿಕೆ ಇರಬೇಕು, ಅವನ ಒಳನೋಟ ಇನ್ಸೈಟ್ ಅಂತ ಕರಿತೀವಿ, ಒಳನೋಟ ಅಂತಕ್ಕಂಥದ್ದು ಇರಬೇಕು. ಅದೇ ರೀತಿ ಕಲ್ಪನಾ ಶಕ್ತಿಯನ್ನು ಹೊಂದಿರಬೇಕು, ಇಮ್ಯಾಜಿನೇಷನನ್ನು ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿ ಅವನಲ್ಲಿರಬೇಕು ಅಂತಕ್ಕಂಥದ್ದು. ಅಂದರೆ ಪ್ರತಿ ಕ್ಷಣದ ಬದಲಾವಣೆಗಳನ್ನು ಪ್ರಶಂಸಿಸಲು ವೈಜ್ಞಾನಿಕ ಮನಸ್ಸು ಯಾವಾಗಲೂ ಕೂಡ ಜಾಗರೂಕವಾಗಿರಬೇಕು. ಯಾವಾಗಲೂ ಆ ಮನಸ್ಸು ಭಾಳ ಎಚ್ಚರಿಕೆಯಿಂದಿರಬೇಕು. ಯಾಕೆ ಅಲ್ಲಿ ಯಾವ ಸಂದರ್ಭದಲ್ಲಿ ಸಂಶೋಧಕನಿಗೆ ಯಾವ ರೀತಿಯಾದಂಥ ಬದಲಾವಣೆ ಕಂಡುಬರುತ್ತೆ ತನ್ನ ಸಂಶೋಧನೆಯ ಸಮಯದಲ್ಲಿ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಅವನಿಗೆ ಯಾವಾಗಲೂ ಕೂಡ ಅಲರ್ಟ್ನೆಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅಲರ್ಟ್ನೆಸ್ ಅಂದರೆ ಜಾಗರೂಕತೆ ಅಂತಕ್ಕಂಥದ್ದು ಇರಬೇಕು. ಎಲ್ಲ ಸಂದರ್ಭಗಳಲ್ಲಿ ಕೆಲಸ ಮಾಡುವ ಮನಸ್ಸು ಅವನಿಗೆ ಇರಬೇಕು. ಯಾವುದೇ ಸಂದರ್ಭ ಇರ್ಬೋದು, ಯಾವುದೇ ಸನ್ನಿವೇಶ ಇರ್ಬೋದು, ಯಾವುದೇ ಎನಿ ಸರ್ಕಮ್ಸ್ಟೆನ್ಸಸ್, ಯು ಮಸ್ಟ್ ಹ್ಯಾವ್ ದ ಮೈಂಡ್ ಟು ವರ್ಕ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್. ಯಾವುದೇ ಪರಿಸ್ಥಿತಿನಲ್ಲೂ ಕೂಡ ಅವನು ಕೆಲಸ ಮಾಡೋದಕ್ಕೆ ನನಗೆ ಹಿಂದಾಗಿ ಎಲ್ಲ ಅದು ಮಳೆ ಬರ್ತಿರಲಿ, ಬಿಸಿಲು ಕಾಯ್ತಿರಲಿ, ಅಥವಾ ಇನ್ಯಾವುದೇ ಸನ್ನಿವೇಶ ಭಾಳ ಕಠಿಣವಾದಂಥ ಸನ್ನಿವೇಶ ಇರಲಿ, ಅಂತಹ ಸನ್ನಿವೇಶದಲ್ಲಿ ಕೂಡ ಸಂಶೋಧನೆಯನ್ನು ಮಾಡ್ತಕ್ಕಂಥ ಒಂದು ಮನಸ್ಸು ಅವನಿಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದೇ ರೀತಿ ಸಂಶೋಧಕನು ವೀಕ್ಷಣೆಯಲ್ಲಿ ನಿಖರವಾಗಿರಬೇಕು, ಗ್ರಹಿಕೆ ಮತ್ತು ಹೇಳಿಕೆಯಲ್ಲಿ ತ್ವರಿತವಾಗಿರಬೇಕು. ಅಂದರೆ ಸಂಶೋಧಕ ಅವನು ಏನು ಅಬ್ಸರ್ವ್ ಮಾಡ್ತಾನೆ, ಅವಲೋಕನ ಮಾಡ್ತಾನೆ, ಅದು ಅಕ್ಯುರೇಟ್ ಆಗಿರಬೇಕು. ಎ ರಿಸರ್ಚರ್ ಶುಡ್ ಬಿ ಅಕ್ಯುರೇಟ್ ಇನ್ ಅಬ್ಸರ್ವೇಷನ್. ಅವನ ಅವಲೋಕನ, ಯಾಕಂದರೆ ಅವನು ಅವಲೋಕಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಷಣ ಅವನ ಕಣ್ಣಿನ ರೆಪ್ಪೆನ ಈಗ ಹೊಡೆದ್ರೂ ಸಾಕು, ಆಗ ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಹೊರಟೋಗ್ಬಿಡುತ್ತೆ. ಅದು ಬೇರೆ ಅರ್ಥಗಳನ್ನು ಕೊಡುತ್ತೆ. ಅವನು ಕಣ್ಣಿನ ರೆಪ್ಪೆಯನ್ನು ಎವೆಯನ್ನು ಇಕ್ಕದೆ ಅಂತಾರೆ, ಕಣ್ಣಿನ ರೆಪ್ಪೆಯನ್ನು ಮುಚ್ಚದೆ ಅವನು ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು. ಮತ್ತು
ಕ್ವಿಕ್ ಇನ್ ಪರ್ಸೆಪ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್. ಕ್ವಿಕ್ ಇನ್ ಪರ್ಸೆಪ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ ಅಂದರೆ ಗ್ರಹಿಕೆ ಮತ್ತು ಹೇಳಿಕೆಯಲ್ಲಿ ಅವನು ತ್ವರಿತವಾಗಿರಬೇಕು ಅಂತಕ್ಕಂಥ, ಅವನು ಅಷ್ಟೇ ಭಾಳ ಜಾಗರೂಕನಾಗಿ ಗ್ರಹಿಸ್ಕೊಳ್ಬೇಕು ಮತ್ತು ಸ್ಟೇಟ್ಮೆಂಟನ್ನು ಕೂಡ ಅದೇ ರೀತಿ ತ್ವರಿತವಾಗಿ ಕೊಡಬೇಕು. ಅವನು ಶಿಸ್ತುಬದ್ಧನಾಗಿರಬೇಕು. ಅವನು ಈಸ್ ಎ ಡಿಸಿಪ್ಲಿನ್ಡ್ ಅಂತ ಕರಿತೀವಿ. ಅವನು ಶಿಸ್ತುಬದ್ಧನಾಗಿರಬೇಕು. ಅವನಿಗೆ ಉನ್ನತ ಮಟ್ಟದ ಕಾಲ್ಪನಿಕ ಶಕ್ತಿ ಇರಬೇಕು. ಹೈ ಡಿಗ್ರಿ ಆಫ್ ಇಮ್ಯಾಜಿನೇಟಿವ್ ಪವರ್, ಉನ್ನತ ಮಟ್ಟದ ಕಾಲ್ಪನಿಕ ಶಕ್ತಿ ಇರಬೇಕು. ಸಂಶೋಧಕನು ಉನ್ನತ ಮಟ್ಟದ ಕಲ್ಪನೆಯನ್ನು ಹೊಂದಿರಬೇಕು. ಅವನು ಉನ್ನತ ಮಟ್ಟದ ಕಲ್ಪನೆಯನ್ನು ಹೊಂದಿರಬೇಕು. ಇಲ್ಲಾಂದರೆ ಕಲ್ಪನೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಒಬ್ಬ ಸಂಶೋಧಕ ಅಲ್ಲಿ ಘಟನೆ ಏನು ನಡೀತಾ ಇದೆ, ಅದು ಏನು ಆಗುತ್ತೆ ಅಂತಕ್ಕಂಥದ್ದು. ಉದಾಹರಣೆಗೆ ಈಗ ಉನ್ನತ ಮಟ್ಟದ ಕಲ್ಪನೆ ಅಂತಂದರೆ ಅವನು ಯಾವುದೋ ಒಂದು ಸಂಶೋಧನೆ ಮಾಡೋದಕ್ಕೆ ಯಾವುದೋ ಒಂದು ಆದಿವಾಸಿ ಸಮೂಹಕ್ಕೆ ಹೋಗಿದ್ದಾನೆ ಅಂತ ಉದಾಹರಣೆಗೆ ಇಟ್ಕೊಳ್ಳಿ. ಅಲ್ಲಿ ಅವನಿಗೆ ಒಂದು ಕಲ್ಪನೆ ಇರಬೇಕು. ಇಲ್ಲಿ ಆದಿವಾಸಿಗಳು ಅರಣ್ಯದಲ್ಲಿದ್ದಾರೆ, ಅರಣ್ಯದಲ್ಲಿ ಓದತಕ್ಕಂಥ ಸಂದರ್ಭದಲ್ಲಿ ನನಗೆ ಕಾಡು ಮೃಗಗಳು ಏನಾದರೂ ಕೂಡ ನಮಗೆ ತೊಂದರೆ ಮಾಡುತ್ತಾ, ಅಥವಾ ಆದಿವಾಸಿಗಳು ನನ್ನನ್ನು ಯಾವ ರೀತಿ ಅವರು ಒಪ್ಕೊಳ್ತಾರ, ಅಥವಾ ಆದಿವಾಸಿಗಳನ್ನು ಭೇಟಿ ಮಾಡೋದು ಹೇಗೆ, ಭೇಟಿ ಮಾಡಿದ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೇಕು, ಇದರ ಬಗ್ಗೆ ಎಲ್ಲನೂ ಕೂಡ ಅವನು ಉನ್ನತ ಮಟ್ಟದ ಕಾಲ್ಪನಿಕ ಶಕ್ತಿಯನ್ನು ಇರಬೇಕು. ಮತ್ತು ಸಂಶೋಧಕ ಉನ್ನತ ಮಟ್ಟದ ಕಲ್ಪನೆಯನ್ನು ಕೂಡ ಹೊಂದಿರಬೇಕು. ಉದಾಹರಣೆಗೆ ಮಳೆ ಮೋಡ ಆಗ್ತಾಯಿದ್ರೆ ಮಳೆ ಬರುತ್ತೆ ಅಂತಕ್ಕಂಥ ಒಂದು ಇಮ್ಯಾಜಿನೇಷನ್ ಅವನಿಗೆ ಬರಬೇಕು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಲ್ಪನೆಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ ಅಂತಕ್ಕಂಥದ್ದು. The researcher must possess high degree of imagination. He should be able to go deeper and deeper into the area of social phenomena and visualize the intangible aspects of society. ಇಂಟೆಂಜಿಬಲ್ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ ಅಂತಕ್ಕಂಥದ್ದು ಅಂದರೆ ಸಾಮಾಜಿಕ ವಿದ್ಯಮಾನಗಳ ಕ್ಷೇತ್ರಕ್ಕೆ ಆಳವಾಗಿ ಮತ್ತು ಭಾಳಷ್ಟು ಆಳವಾಗಿ ಹೋಗಲು ಮತ್ತು ಸಮಾಜದ ಅಮೂರ್ತ ಅಂಶಗಳನ್ನು ಚಿತ್ರೀಕರಿಸಲು ಅವನು ಶಕ್ತನಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ಅಮೂರ್ತ ಅಂಶಗಳು ಅಂತಕ್ಕಂಥವೇನಿದೆ, ಆ ಅಮೂರ್ತ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವನ ಪ್ರಯತ್ನವನ್ನು ಮಾಡಬೇಕು, ಅಥವಾ ಅವುಗಳನ್ನು ನೋಡಬೇಕು. ಸಮಾಜದ ವಿದ್ಯಮಾನಗಳು, ಸಾಮಾಜಿಕ ವಿದ್ಯಮಾನಗಳು ಹೇಗೆ ನಡೀತಾವಿದೆ ಅಂತಕ್ಕಂಥದ್ದನ್ನ ಅವನು ಕಂಡುಕೊಳ್ಳುವ ಒಂದು ಶಕ್ತಿ ಅವನಲ್ಲಿರಬೇಕು. ಹಾಗಾದಾಗ ಮಾತ್ರ ಅವನು ಉತ್ತಮ ಸಂಶೋಧಕನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಪರ್ಸಿವರ್ನೆಸ್ ಅಂತಕ್ಕಂಥದ್ದು. ಪರ್ಸಿವರ್ನೆಸ್ ಅಂದರೆ ಏನು ಅಂತಕ್ಕಂಥದ್ದು ಮೊದಲನೇಗೆ ದೃಢ ಹಾಗೂ ಅವಿರತ ಯತ್ನ ಅಥವಾ ಪರಿಶ್ರಮ ಅಂತ. ಪರ್ಸಿವರ್ನೆಸ್ ಅಂತಕ್ಕಂಥದ್ದು ಅಂದರೆ ದೃಢ ಹಾಗೂ ಅವಿರತ ಯತ್ನ ಅಂತಕ್ಕಂಥದ್ದು, ಅಥವಾ ಪರಿಶ್ರಮ ಅಂದರೆ ಶ್ರಮ ಪಡಬೇಕು. ಸುಮ್ಮನೆ ಇದ್ದರೆ ಒಬ್ಬ ಸಂಶೋಧಕನಾಗಲಿಕ್ಕೆ ಆಗಲ್ಲ. ಸಂಶೋಧನೆ ಭಾಳ ಪುಕ್ಸಟ್ಟೆ ಅಲ್ಲ, ಅಥವಾ ಅದು ಉಚಿತವಾಗಿ ಯಾವುದೂ ಬರೋಲ್ಲ. ಸಂಶೋಧನೆ ಅಂತಕ್ಕಂಥದ್ದು ಪರಿಶ್ರಮ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಗೋದು. ಹಾಗಾಗಿ ಇದನ್ನು ಏನಂತಾರಪ್ಪ ಅಂತಂದರೆ ಪರ್ಸಿವರ್ನೆಸ್ ಅಂತ ಹೇಳಿ ಕರಿತೀವಿ. ದ ವರ್ಕ್ ಆಫ್ ಸೈಂಟಿಫಿಕ್ ರಿಸರ್ಚ್ ರಿಕ್ವೈರ್ಸ್ ಅನ್ಲಿಮಿಟೆಡ್ ಪೇಷನ್ಸ್. He should not get easily discouraged. He many often face serious difficulties, but he must develop courage to face the difficulties and work patience ಅಂತಕ್ಕ. ಅಂದರೆ ಒಬ್ಬ ಸಂಶೋಧಕನಿಗೆ ಬಹಳ ಒಂದು ಪರಿಶ್ರಮ ಇರಬೇಕು. ಅದೇ ರೀತಿ ಅವನಿಗೆ ದೃಢವಾಗಿರ್ತಕ್ಕಂಥ ಒಂದು ಅವಿರತವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ವೈಜ್ಞಾನಿಕ ಸಂಶೋಧನೆಯ ಕೆಲಸಕ್ಕೆ ಅನಿಯಮಿತ ತಾಳ್ಮೆ ಅಗತ್ಯ ಅಂತಕ್ಕಂಥದ್ದು. ಅಂದರೆ ಇವನಿಗೆ ಭಾಳ ತಾಳ್ಮೆ ಇರಬೇಕು ಯಾರಿಗೆ, ಸಂಶೋಧಕನಿಗೆ. ಯಾಕೆಂದರೆ ಸಂಶೋಧಕ ತನ್ನ ಸಂಶೋಧನೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಈ ತಾಳ್ಮೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಪೇಷನ್ಸ್ ಅಂತಕ್ಕಂಥದ್ದು ಅಥವಾ ಟಾಲರೆನ್ಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಭಾಳ ಮುಖ್ಯವಾಗಿರುತ್ತೆ ಅಂತಕ್ಕಂಥ. ಅವನು ಆಗಾಗ್ಗೆ ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತೆ. ಸಂಶೋಧಕ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತೆ, ಭಾಳಷ್ಟು ಸಂದರ್ಭದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತೆ. ಆದರೆ ಅವನು ಎದುರಿಸಲು ಧೈರ್ಯ ಮತ್ತು ಕಷ್ಟಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕು. ಅಂದರೆ ಅವನು ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಧೈರ್ಯ ಅವನಲ್ಲಿರಬೇಕು, ಎದುರಿಸುವ ಧೈರ್ಯ ಅವನಲ್ಲಿರಬೇಕು. ಮತ್ತು ಅವನು ಯಾವುದೇ ಕಷ್ಟಗಳನ್ನು ಬಂದರೂ ಕೂಡ ಆ ಕಷ್ಟಗಳನ್ನು ಸಹಿಸ್ಕೊಳ್ತಕ್ಕಂತಹ ಒಂದು ತಾಳ್ಮೆ ಅವನಲ್ಲಿರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅವನಲ್ಲಿ ಇರಬೇಕು ಅಂತಕ್ಕಂಥ. ಅಂದರೆ ತಾಳ್ಮೆ ಅಂತಕ್ಕಂಥದ್ದು ಭಾಳ
ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಉತ್ತಮ ಸಂಶೋಧಕನಾದವನು ಶಾಂತಚಿತ್ತತೆಯನ್ನು, ಸಹನೆಯನ್ನು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಅತೀವ ತಾಳ್ಮೆಯನ್ನು ಉಳ್ಳವನಾಗಿರಬೇಕು ಅಂತ ಹೇಳ್ತೀವಿ. ಅತೀವ ತಾಳ್ಮೆಯನ್ನು ಉಳ್ಳವನಾಗಿರಬೇಕು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂಶೋಧನೆ ಯಾವುದೇ ಹಂತದಲ್ಲಿ ಆತುರಾತುರವಾದ ಇಲ್ಲವೇ ಅವಸರದ ಪ್ರವೃತ್ತಿ ತೋರಿದಲ್ಲಿ ಸಂಶೋಧನೆಯ ವಿಶ್ವಾಸಾರ್ಹತೆಯೇ ಕುಗ್ಗುವುದು. ಅಂದರೆ ಒಬ್ಬ ಸಂಶೋಧಕ ಅವನೇನಾದರೂ ಕೂಡ ಭಾಳ ಆತುರದ ಪ್ರವೃತ್ತಿಯನ್ನು, ಅವಸರದ ಪ್ರವೃತ್ತಿಯನ್ನು ತೋರಿದರೆ ಆ ಸಂಶೋಧನೆ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಉದಾಹರಣೆಗೆ ಪ್ರವಾಹ, ಸುನಾಮಿ, ಭಯೋತ್ಪಾದನೆ, ಕೋಮುಗಲಭೆ, ಡಕಾಯಿತಿ ಇವೇ ಮೊದಲಾದ ಘಟನೆಗಳನ್ನು ಸಂಶೋಧನೆಗೆ ಒಳಪಡಿಸುವ ಒಬ್ಬ ಸಂಶೋಧಕ ಆ ಘಟನೆಗಳ ಸಂಭವಿಕೆಯನ್ನು ಬಹಳ ತಾಳ್ಮೆಯಿಂದ ನಿರೀಕ್ಷಿಸಲು ಸಿದ್ಧನಿರಬೇಕು. ಅವನಿಗೆ ಏನಪ್ಪ ಅಂದರೆ ಒಂದು ತಾಳ್ಮೆ ಅಂತಕ್ಕಂಥದ್ದು ಇರಬೇಕು, ಭಾಳ ತಾಳ್ಮೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಯಾಕಂದರೆ ತಾಳ್ಮೆ ಅಂತಕ್ಕಂಥದ್ದು ಇಲ್ಲ ಅಂದರೆ ಆ ಘಟನೆಗಳು ಸಂಭವಿಸುವವರೆಗೂ ಕೂಡ ತಾಳ್ಮೆ ಇರಬೇಕು. ಈಗ ಪ್ರವಾಹ ಈಗ ಬಂದ್ಬಿಡು ಅಂದ್ರೆ ಬರಲ್ಲ. ಪ್ರವಾಹ ಬರುವತಕ್ಕಂಥ ಸಂದರ್ಭದಲ್ಲಿ ಅವನು ಇರಬೇಕು. ಆವಾಗ ಮಲ್ಕೊಂಡಿದ್ದು ಇನ್ಯಾವಾಗ ಪ್ರವಾಹ ಬಂದಾಗ ನಾನು ಸಂಶೋಧನೆ ಮಾಡ್ತೀನಿ ಅಂತ ಹೋದರೆ, ಪ್ರವಾಹ ಇಲ್ದಾಗ ಹೋದರೆ ಸಂಶೋಧನೆ ಮಾಡೋಕ್ಕಾಗಲ್ಲ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ವ್ಯವಸ್ಥೆ ಇರುತ್ತೆ, ಅಲ್ಲಿ ಕಲ್ಲೋಲವಾಗುತ್ತೆ ಅಥವಾ ಅವ್ಯವಸ್ಥೆ ಉಂಟಾಗುತ್ತೆ, ಅದರ ಬಗ್ಗೆ ಜನರ ಅಭಿಪ್ರಾಯಗಳೇನು ತಿಳ್ಕೊಳ್ಬೇಕಾದ್ರೆ ಅದನ್ನು ಆ ಸಂದರ್ಭದಲ್ಲಿ ಅವನು ಭಾಳ ಜಾಗರೂಕನಾಗಿ ಆ ಸನ್ನಿವೇಶವನ್ನು ಅವನು ಬಳಸ್ಕೊಳ್ಬೇಕು. ಅಥವಾ ಯಾವುದೋ ಸುನಾಮಿ ಅಥವಾ ಭಯೋತ್ಪಾದನೆ ಅಥವಾ ಕೋಮುಗಲಭೆ ಅಥವಾ ಡಕಾಯಿತಿ ಇವೇ ಮೊದಲಾದ ಘಟನೆಗಳನ್ನು ಸಂಶೋಧನೆಗೆ ಒಳಪಡಿಸ್ತಕ್ಕಂಥ ಒಬ್ಬ ಸಂಶೋಧಕ ಆ ಘಟನೆಗಳ ಸಂಭವಿಸುವಿಕೆಯನ್ನು ಬಹಳ ತಾಳ್ಮೆಯಿಂದ ನಿರೀಕ್ಷಿಸಲು ಸಿದ್ಧನಿರಬೇಕು. ಅಷ್ಟೇ ಅಲ್ಲ, ಒಂದೊಮ್ಮೆ ತಾನು ಸಂಶೋಧನೆಯ ಆರಂಭದಲ್ಲಿ ರಚಿಸಿಕೊಂಡ ಪ್ರಾಕಲ್ಪನೆ ಅಸಮರ್ಥನೀಯ ಎಂದು ತಿಳಿದು ಬಂದಲ್ಲಿ ಪುನಃ ಹೊಸ ಪ್ರಾಕಲ್ಪನೆಯೊಂದನ್ನು ರಚಿಸಿಕೊಂಡು ತನ್ನ ಅಧ್ಯಯನವನ್ನು ಪುನಃ ಮುಂದುವರಿಸುವ ತಾಳ್ಮೆ ಹಾಗೂ ಛಲ ಆತನಿಗಿರಬೇಕು. ಅಂದರೆ ಇಲ್ಲಿ ಒಂದು ವೇಳೆ ಏನಾದರೂ ಕೂಡ ಅವನು ಏನು ಪರಿಶ್ರಮ ಪಟ್ಟು ಒಂದು ಪ್ರಾಕಲ್ಪನೆಯನ್ನು ರಚಿಸಿಕೊಂಡಿರ್ತಾನೆ, ಆ ಪ್ರಾಕಲ್ಪನೆ ಅವನು ಸಂಶೋಧನೆಗೆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಆ ಪ್ರಾಕಲ್ಪನೆ ಸರಿಯಿಲ್ಲ ಅಂತಂದರೆ ಅದನ್ನು ಬದಲಾವಣೆ ಕೂಡ ಮಾಡಿಕೊಳ್ಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆ ರೀತಿಯಾದಂಥ ತಾಳ್ಮೆ ಹಾಗೂ ಛಲ ಆತನಿಗಿರಬೇಕು. ಮಾರ್ಮಿಕವಾಗಿ ಹೇಳುವುದಾದಲ್ಲಿ ಸಂಶೋಧನೆ ಆದಿ ಎಷ್ಟು ತೊಡಕು ಎನಿಸಿದರೂ ಧೃತಿಗೆಡದೆ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳದೆ ಸಂಶೋಧನೆಯನ್ನು ಮುಂದುವರಿಸುವ ತಾಳ್ಮೆ ಆತನಿಗಿರಬೇಕು. ಅಂದರೆ ಅವನಿಗೆ ಎಷ್ಟೇ ತೊಡಕಾದರೂ ಕೂಡ, ಕಷ್ಟ ಆದರೂ ಕೂಡ ಸಂಶೋಧನೆಯನ್ನು ಅವನು ನಿಲ್ಲಿಸದೆ ಅದನ್ನು ಮುಂದುವರಿಸ್ತಕ್ಕಂತಹ ತಾಳ್ಮೆ ಅವನಿಗಿರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಎ ಕ್ವಿಕ್ ಗ್ರಾಸ್ಪಿಂಗ್ ಪವರ್ ಆ್ಯಂಡ್ ಎಬಿಲಿಟಿ ಫಾರ್ ಎಕ್ಸ್ಪ್ಲೈನಿಂಗ್. Quick grasping power and ability for explaining. The researcher should possess the power to grasp the significance of things quickly. He must know his subject thoroughly. He must be a good conversationalist. And must possess ability to put across idea to others. He should have the ability to grasp things quickly. ಅಂದರೆ ಇಲ್ಲಿ ಒಬ್ಬ ಸಂಶೋಧಕ ಅಂತಕ್ಕಂಥವನು ಹೇಗಿರಬೇಕಪ್ಪ ಅಂತಂದರೆ ಅವನಿಗೆ ಗ್ರಾಸ್ಪಿಂಗ್ ಪವರು ಮತ್ತು ಎಬಿಲಿಟಿ ಫಾರ್ ಎಕ್ಸ್ಪ್ಲೈನಿಂಗ್ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಎಬಿಲಿಟಿ ಫಾರ್ ಎಕ್ಸ್ಪ್ಲೈನಿಂಗ್ ಅಂತಕ್ಕಂಥದ್ದು ಅಂದರೆ ಸಂಶೋಧಕನಿಗೆ ಯಾವುದೇ ಒಂದು ವಿಚಾರ ಅಂತಕ್ಕಂಥದ್ದು ಇದ್ದರೂ ಕೂಡ ಅವನು ತ್ವರಿತವಾಗಿ ಗ್ರಹಿಸ್ತಕ್ಕಂತಹ ಶಕ್ತಿ ಇರಬೇಕು ಮತ್ತು ಅಷ್ಟೇ ಒಂದು ಸಾಮರ್ಥ್ಯನೂ ಕೂಡ ಇರಬೇಕು. ವಿವರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಅಂದರೆ ಯಾವುದೇ ಒಬ್ಬ ಸಂಶೋಧಕ ತನ್ನ ವಸ್ತು ವಿಷಯಗಳ ಮಹತ್ವವನ್ನು ತ್ವರಿತವಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಒಬ್ಬ ಸಂಶೋಧಕ ಅದು ಯಾವುದೇ ವಸ್ತು ಇರ್ಬೋದು, ಸಂಗತಿ ಇರ್ಬೋದು, ವಿದ್ಯಮಾನ ಇರ್ಬೋದು, ಸಮಸ್ಯೆ ಇರ್ಬೋದು, ವಿಚಾರ ಇರ್ಬೋದು, ಅದರ ಮಹತ್ವವನ್ನು ಭಾಳ ತ್ವರಿತವಾಗಿ ಗ್ರಹಿಸ್ತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅವನು ಹೊಂದಿರಬೇಕು. ಅವನು ತನ್ನ ವಿಷಯವನ್ನು ಸಂಪೂರ್ಣವಾಗಿ ತಿಳಿದಿರಬೇಕು. ಅಂದರೆ ತನ್ನ ಸಮಸ್ಯೆಯ
ಅಥವಾ ತನ್ನ ಸಂಶೋಧನಾ ಆಯ್ಕೆಯ ವಿಚಾರ ಅಂತಕ್ಕಂಥದ್ದೇನಿದೆ, ತನ್ನ ಸಂಶೋಧನೆಯ ಆಯ್ಕೆಯ ವಿಚಾರ ಅಂತಕ್ಕಂಥದ್ದೇನಿದೆ, ಆ ವಿಚಾರದ ಬಗ್ಗೆ ಅವನು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅವನು ಉತ್ತಮ ಸಂಭಾಷಣಾವಾದಿ ಆಗಿರಬೇಕು, ಅಂದರೆ ಉತ್ತಮ ಸಂಭಾಷಣಾಕಾರನ ಆಗಿರಬೇಕು. ಉತ್ತಮ ಸಂಭಾಷಣಾಕಾರನ ಆಗಿರ್ಬೇಕು ಅಂದರೆ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನಿಗೆ ಸಂಭಾಷಣೆ ಮಾಡಬೇಕು, ಬೇರೆಯವರ ಜೊತೆ ಯಾವ ರೀತಿ ನಾನು ಸಂಭಾಷಣೆಯನ್ನು ಮಾಡಬೇಕು. ಉದಾಹರಣೆಗೆ ಅವನೇನಾದರೂ ಕೂಡ ಸಂದರ್ಶನಕ್ಕೆ ಹೋದರೆ ಅಥವಾ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಹೋದರೆ, ಅಂಥ ಸಂದರ್ಭದಲ್ಲಿ ಆ ಸಂದರ್ಶನ ಮಾಡುವಾಗ ಯಾವ ವ್ಯಕ್ತಿಯನ್ನು ನಾನು ಸಂದರ್ಶಿಸುತ್ತಿದ್ದೇನೆ ಎಂಬ ಅಂಶ ಅವನಿಗೆ ಮನವರಿಕೆ ಆಗಿರಬೇಕು. ಯಾರ ಜೊತೆ ಯಾವ ರೀತಿ ಮಾತಾಡಬೇಕು. ಗ್ರಾಮೀಣ ಭಾಗದಲ್ಲಿ ಹೋಗ್ಬಿಟ್ಟು ನೀನು ಭಾಳ ಕ್ಲಿಷ್ಟವಾಗಿರ್ತಕ್ಕಂಥ ಪದಗಳನ್ನು ಬಳಸಿ ಪ್ರಶ್ನೆಗಳು ಕೇಳಿದರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅವರದೇ ಆದಂತಹ ಆಡು ಭಾಷೆನಲ್ಲಿ ಮತ್ತು ಸಾಮಾನ್ಯ ಸರಳ ಶಬ್ದಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಆಗ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ಇನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಯೂ ಕೂಡ ನಾವು ಸಂದರ್ಶನವನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಅವನು ಗ್ರಹಿಸ್ತಕ್ಕಂಥ ಮತ್ತು ವಿವರಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕು ಅಂತಕ್ಕಂಥದ್ದು. ಮತ್ತು ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಬೇಕು. ಅವನು ಉತ್ತಮ ಸಂಭಾಷಣಾಕಾರನ ಆಗಿರಬೇಕು ಮತ್ತು ಇತರರಿಗೆ ವಿಚಾರಗಳನ್ನು ತಿಳಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದರೆ ಬೇರೆಯವ್ರಿಗೂ ಕೂಡ ವಿಚಾರಗಳನ್ನು ತಿಳಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕು, ಅರ್ಥ ಮಾಡಿಸ್ಬೇಕು ಬೇರೆಯವ್ರಿಗೆ. ಅವನಿಗೆ ಗೊತ್ತಾಗಲಿಲ್ಲ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ನಾವು ಹೋಗ್ಬಿಡೋದಲ್ಲ. ಈ ಮಸ್ಟ್ ಬಿ ಗುಡ್ ಎ ಕಾನ್ವರ್ಜೇಷನಲಿಸ್ಟ್ ಆ್ಯಂಡ್ ಮಸ್ಟ್ ಪೊಸೆಸ್ ಎಬಿಲಿಟಿ ಟು ಪುಟ್ ಅಕ್ರಾಸ್ ಐಡಿಯಾಸ್ ಟು ಅದರ್ಸ್. ನನ್ನ ಏನು ಐಡಿಯಾಸ್ಗಳಿದ್ದಾವೆ, ಆಲೋಚನೆಗಳಿದ್ದಾವೆ, ಚಿಂತನೆಗಳಿದ್ದಾವೆ, ನನ್ನ ಐಡಿಯಾಸ್ ಅಂತಕ್ಕಂಥದ್ದು ಏನಿದೆ, ಆ ಐಡಿಯಾಸನ್ನು ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕಾಗಿರುತ್ತೆ ಅಂತಕ್ಕಂಥ, ಅಂದರೆ ವಿಚಾರಗಳನ್ನು ತಿಳಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ವಿಷಯಗಳನ್ನು ತ್ವರಿತವಾಗಿ ಗ್ರಹಿಸುವ ಸಾಮರ್ಥ್ಯ ಅವನಿಗಿರಬೇಕು. ಈ ಶುಡ್ ಹ್ಯಾವ್ ದ ಎಬಿಲಿಟಿ ಟು ಗ್ರಾಸ್ಪ್ ಥಿಂಕಿಂಗ್ ಕ್ವಿಕ್ಲಿ. ಅಂದರೆ ಬೆರಳನ್ನು ತೋರಿಸಿದರೆ ಹಸ್ತ ನುಂಗಂಗಿರಬೇಕು ಅಂತಾರಲ್ಲ, ಆ ರೀತಿ. ಅಂದರೆ ಇಲ್ಲಿ ಶುಡ್ ಹ್ಯಾವ್ ದ ಎಬಿಲಿಟಿ ಟು ಗ್ರಾಸ್ಪ್ ಥಿಂಕಿಂಗ್ ಕ್ವಿಕ್ಲಿ. ಅವನಿಗೆ ಭಾಳಷ್ಟು ಒಂದು ತ್ವರಿತವಾಗಿ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಅವನಿಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅದಿದ್ದಾಗ ಒಬ್ಬ ಸಂಶೋಧಕ ಉತ್ತಮವಾದಂಥ ಸಂಶೋಧನೆಯನ್ನು ನಡೆಸಬಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒಂದು ಕ್ಲಾರಿಟಿ ಆಫ್ ಥಿಂಕಿಂಗ್ ಅಂತಕ್ಕಂಥದ್ದು. ಕ್ಲಾರಿಟಿ ಆಫ್ ಥಿಂಕಿಂಗ್, ಚಿಂತನೆಯ ಸ್ಪಷ್ಟತೆ. ಚಿಂತನೆಯ ಸ್ಪಷ್ಟತೆ ಅಂತ. ಎ ಗುಡ್ ರಿಸರ್ಚರ್ ಶುಡ್ ಹ್ಯಾವ್ ಕ್ಲಿಯರ್ ಐಡಿಯಾ ಅಬೌಟ್ ಟರ್ಮಿನಾಲಜಿ ದಟ್ ಹಿ ಈಸ್ ಗೋಯಿಂಗ್ ಟು ಯೂಸ್. ಅಂದರೆ ಉತ್ತಮ ಸಂಶೋಧಕನು ತಾನು ಬಳಸಲಿರುವ ಪರಿಭಾಷೆ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಹೊಂದಿರಬೇಕು. ಎ ಗುಡ್ ರಿಸರ್ಚರ್ ಶುಡ್ ಹ್ಯಾವ್ ಕ್ಲಿಯರ್ ಐಡಿಯಾ ಅಬೌಟ್ ಟರ್ಮಿನಾಲಜಿ ದಟ್ ಹಿ ಈಸ್ ಗೋಯಿಂಗ್ ಟು ಯೂಸ್. ಅಂದರೆ ಉತ್ತಮ ಸಂಶೋಧಕನು ತಾನು ಬಳಸಲಿರುವ ಪರಿಭಾಷೆ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಹೊಂದಿರಬೇಕು. ಅಂದರೆ ಆ ಕ್ಲಾರಿಟಿ ಇರಬೇಕು. ನಾವು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವನಿಗೆ ಒಂದು ಕ್ಲಾರಿಟಿ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್, ಟ್ರೈನ್ಡ್ ಆ್ಯಂಡ್ ಎಜುಕೇಟೆಡ್ ಅಂತಕ್ಕಂಥದ್ದು. ಟ್ರೈನ್ಡ್ ಆ್ಯಂಡ್ ಎಜುಕೇಟೆಡ್, ತರಬೇತಿ ಮತ್ತು ವಿದ್ಯಾವಂತ. ತರಬೇತಿ ಮತ್ತು ಶಿಕ್ಷಣ, ವಿದ್ಯಾವಂತ ಸಾರಿ ಬೇಡ, ಟ್ರೈನ್ಡ್ ಆ್ಯಂಡ್ ಎಜುಕೇಟೆಡ್ ಅಂತ, ತರಬೇತಿ ಮತ್ತು ಶಿಕ್ಷಣ ಅಂತಕ್ಕಂಥದ್ದು. ಎ ರಿಸರ್ಚರ್ ಮಸ್ಟ್ ಹ್ಯಾವ್ ಗುಡ್ ನಾಲೆಡ್ಜ್ ಅಬೌಟ್ ಹಿಸ್ ಏರಿಯಾ ಆಫ್ ರಿಸರ್ಚ್. ಎ ರಿಸರ್ಚರ್ ಮಸ್ಟ್ ಗುಡ್ ನಾಲೆಡ್ಜ್ ಅಬೌಟ್ ಹಿಸ್ ಏರಿಯಾ ಆಫ್ ರಿಸರ್ಚ್. ಅಂದರೆ ಸಂಶೋಧಕ ತನ್ನ ಸಂಶೋಧನಾ ಕ್ಷೇತ್ರದ ಬಗ್ಗೆ ಉತ್ತಮವಾದಂಥ ಜ್ಞಾನವನ್ನು ಹೊಂದಿರಬೇಕು. ಈ ಮಸ್ಟ್ ಹ್ಯಾವ್ ಸಫಿಸಿಯೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನಿಂಗ್ ಟು ಅಂಡರ್ಸ್ಟ್ಯಾಂಡ್ ಅನಾಲಿಸಿಸ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್. ಈ ಮಸ್ಟ್ ಹ್ಯಾವ್ ಸಫಿಸಿಯೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನಿಂಗ್ ಟು ಅಂಡರ್ಸ್ಟ್ಯಾಂಡ್ ಅನಲೈಸ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಅಂತಕ್ಕಂಥ. ಅಂದರೆ ಸಂಶೋಧಕನು ತನ್ನ ಸಂಶೋಧನಾ ಕ್ಷೇತ್ರದ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರಬೇಕು, ಒಂದನೇದು. ಎರಡನೇ ಅಂಶ ಏನಪ್ಪ ಅಂದರೆ, ಇಲ್ಲಿ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಪರಿಹರಿಸಲು ಅವನಿಗೆ ಸಾಕಷ್ಟು ಅನುಭವ ಮತ್ತು ತರಬೇತಿ ಇರಬೇಕು ಅಂತಕ್ಕಂಥದ್ದು. ಅನುಭವ ಮತ್ತು ತರಬೇತಿ ಅಂತಕ್ಕಂಥದ್ದು ಇರಬೇಕು. ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ, ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಒಬ್ಬ ಸಂಶೋಧಕನಿಗೆ ಅನುಭವ ಮತ್ತು ತರಬೇತಿ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಯು ಮಸ್ಟ್ ಹ್ಯಾವ್ ಆ್ಯನ್ ಅನಾಲಿಟಿಕಲ್ ಮೈಂಡ್. ಅಂದರೆ ಇವನಿಗೆ ವಿಶ್ಲೇಷಣಾತ್ಮಕ ಮನಸ್ಸು ಇರಬೇಕು, ವಿಶ್ಲೇಷಣೆ ಮಾಡಬೇಕು. ಯಾಕೆ ಈ ಸಮಸ್ಯೆ ಬಂದು ಒದಗಿದೆ ಅಂತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಾಗಿರುತ್ತೆ. ಈ ಮಸ್ಟ್ ಬಿ ಅಕ್ವೈಂಟೆಡ್ ವಿತ್ ದಿ ಲೇಟೆಸ್ಟ್ ಟೆಕ್ನಿಕ್ಸ್ ಆಫ್ ರಿಸರ್ಚ್.
ಹಿ ಮಸ್ಟ್ ಬಿ ಅಕ್ವೈಂಟೆಡ್ ವಿತ್ ದಿ ಲೇಟೆಸ್ಟ್ ಟೆಕ್ನಿಕ್ಸ್ ಆಫ್ ರಿಸರ್ಚ್. ಅಂದರೆ ಅವನಿಗೆ ಸಂಶೋಧನೆಯ ಇತ್ತೀಚಿನ ತಂತ್ರ ಸಾಧನಗಳ ಬಗ್ಗೆ ತರಬೇತಿ ಮತ್ತು ಶಿಕ್ಷಣ ಅಂತಕ್ಕಂಥದ್ದೇನಿದೆ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ, ಸಂಶೋಧಕನಲ್ಲಿರಬೇಕಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. And then a patient and educated ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್